ಹೇ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ದಿನ ಪೂರ್ತಿ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದನ್ನು ಒಂದು ಪುಟಾಣಿ ವಿಡಿಯೋ ನಿಮಗೋಸ್ಕರ. ಇವತ್ತು ದಿನ ಪೂರ್ತಿ ಹೇಗೆ ಕಳೀತು ನೋಡೋಣ ಫ್ರೆಂಡ್ಸ್. ಹಾಗೆ ಬೆಳಗ್ಗೆ ಫುಲ್ಲು ಬ್ಯುಸಿ ಇದ್ದೆ. ಒಬ್ಬ ತಾಯಿಗೆ ಏನು ಹೇಳಿ, ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ತಕ್ಕ ಅಮ್ಮ ಒಬ್ಬ ರೋಬೋಟ್ ಥರ ಆಗಿಬಿಡ್ತಾರಲ್ವ, ಹಾಗೆ ನಾನು ಕೂಡ ಬೆಳಗ್ಗೆ ಬೇಗ ಟಿಫನ್ ಆಗಬೇಕು, ಪಟ್ ಅಂತ ಎಗ್ ರೈಸ್ ಮಾಡಿದೆ. ಹೇಗೆ ಮಾಡಿದೆ ಅಂತ ನೋಡೋಣ ಫ್ರೆಂಡ್ಸ್. ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಈರುಳ್ಳಿ ಉದ್ದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನಿಷ್ ಕಲರ್ ಆದರೆ ಪರವಾಗಿಲ್ಲ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು, ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ನಿಮ್ಗೆ ಬೇಕಾದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ಕ್ಯಾಪ್ಸಿಕಮು ಒಂದು 5 ಮೊಟ್ಟೆ ಹೊಡೆದಾಕಿದ್ದೀನಿ. ನಾರ್ಮಲ್ ಎಲ್ಲರ ಮನೇಲಿ ಎಗ್ ರೈಸ್ ಹೇಗೆ ಮಾಡ್ತಾರೆ ಹಾಗೆ ಸ್ವಲ್ಪ ಉಪ್ಪು ಖಾರ ಅಷ್ಟೊಂದು ಪುಡಿ ಧನಿಯದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿಯಾಗಿದೆ ನಮ್ಮ ಎಗ್ ರೈಸ್. ಈಗ ಕಾಣಿಸ್ತಿದೆ ನೋಡಿ ನಮ್ಮ ಎಗ್ ರೈಸು. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಸ್ವಲ್ಪ ತರಕಾರಿ ತರೋ ಬ್ಯಾಲೆನ್ಸ್ ಇತ್ತು. ಹಾಗೆ ಯಜಮಾನ್ರನ್ನ ಕರ್ಕೊಂಡೋಗಿ ತರಕಾರಿ ಕೂಡ ತೊಗೊಂಡು ಬಂದಿದ್ದಾಯಿತು. ಇವಾಗ ತರಕಾರಿ ತಂದಮೇಲೆ ಅದನ್ನು ಆ ಜಾಗಕ್ಕೆ ಇಡತಕ್ಕ ನನಗಂತೂ ಸಮಾಧಾನ ಆಗಲ್ಲ. ನನಗೆ ಅಂತಲ್ಲ, ಪ್ರತಿ ಹೆಣ್ಮಕ್ಳಿಗೂ ಅಷ್ಟೇ. ತರಕಾರಿಗಳನ್ನ ತಂದಮೇಲೆ ಅದನ್ನು ನೀಟಾಗಿ ತೊಳೆದು ಒರೆಸಿ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡೋದಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಏನಂತೀರಾ ಅಲ್ವಾ? ನನಗಂತೂ ಪ್ರತಿಯೊಂದು ತರಕಾರಿನೂ ನೀಟಾಗಿ ಬಿಡಿಸ್ಕೊಂಡು ಅದರ ಜಾಗಕ್ಕೆ ಇಟ್ಟರೆ ಸಮಾಧಾನ. ಯಾಕಂದರೆ ನಾಳೆ ನೆಕ್ಸ್ಟ್ ಡೇಗೆ ಸ್ಕೂಲಿಗೆ ಕಳಿಸೋ ಹರಿಬಿರಿಲಿ ನಾವು ಏನು ಕೆಲಸ ಮಾಡೋದು, ತರಕಾರಿ ಬಿಡಿಸ್ಕೊಳ್ಳೋದ, ಅದನ್ನು ಕ್ಲೀನ್ ಮಾಡೋದ ಅನ್ನೋ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಪೇಷನ್ಸಾಗಿ ಮುಂಚಿನ ದಿನವೇ ನಾನು ಎಲ್ಲನೂ ತರಕಾರಿಗಳನ್ನ ನೀಟಾಗಿ ಬಿಡಿಸಿ ಅವ ಬಾಕ್ಸಿಗೆ ಆರ್ಗನೈಸ್ ಮಾಡಿಕೊತೀನಿ. ತರಕಾರಿಗಳನ್ನ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದಾಯಿತು. ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ತರಕಾರಿ ತಂದು ಮನೆ ಕ್ಲೀನ್ ಮಾಡೋ ಬ್ಯುಸಿಲಿ ಪಾತ್ರೆ ಅಂದು ತೊಳಿಲಿಲ್ಲ. ಇವಾಗ ಪಾತ್ರೆಗಳನ್ನ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಸ್ ಯೂಶುವಲ್ ಅಮ್ಮಂದಿರ ಕೆಲಸ ಇದ್ದೇ ಇರುತ್ತಲ್ವ. ಬೆಳಗ್ಗೆ ಎದ್ದರೆ ಪಾತ್ರೆ ತೊಳಿಲೇಬೇಕು, ಅಡುಗೆ ಮಾಡಲೇಬೇಕು, ಬಟ್ಟೆ ಒಗಿಲೇಬೇಕು ಅಲ್ವಾ? ಅದಕ್ಕೆ ಗುರು ಎಲ್ಲರೂ ಹೇಳೋದು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಅಲ್ವಾ? ಹೆಣ್ಮಕ್ಳು ಯಾವಾಗಲೂ ಸ್ಟ್ರಾಂಗ್ ಆಗಿರ್ತಾರೆ ಮೈಂಡ್ ಸೆಟ್ಟಲ್ಲಿ. ಪಟ್ ಅಂತ ಪಾತ್ರೆಗಳನ್ನ ತೊಳೆಯೋಣ ಅಂದರೆ ಮೈಂಡ್ ಯಾಕೋ ಓಡ್ತಾನೆ ಇಲ್ಲ. ಸ್ವಲ್ಪ ಇತ್ತು ಪಾತ್ರೆಗಳನ್ನ ನೀಟಾಗಿ ತೊಳ್ಕೊತಾ ಇದ್ದೀನಿ. ಹಾಗೆ ಇನ್ಸ್ಟಾಗ್ರಾಮ್ ವೀಡಿಯೋ ನೋಡ್ತಾ ಇದ್ದೆ. ನನಗೊಂದು ಜ್ಞಾಪನ ಬಂತು. ಏನಂದರೆ, ಈ ಪಾತ್ರೆ ತೊಳೆಯೋ ಸಿಂಕ್ ಇದೆಯಲ್ಲ, ಅದೊಂಥರ ಅಕ್ಷಯ ಪಾತ್ರೆ ಇದ್ದಂತೆಗೆ. ಯಾಕಂದರೆ ನಾವು ಅದಕ್ಕೆ ಎಷ್ಟೇ ಪಾತ್ರೆಗಳು ಹಾಕ್ತಾಯಿದ್ರು ಅಕ್ಷಯ ಪಾತ್ರೆ ಥರ ಅದು ಆ ಪಾತ್ರೆಗಳನ್ನ ಕೊಡ್ತಾನೆ ಇರುತ್ತೆ. ಹಾಗೆ ನೋಡಿ, ನಾವು ಹೇಳೋದು ನಿಜ ಅಲ್ವಾ? ಇವಾಗ ಅಕ್ಷಯ ಪಾತ್ರೆಗೆ ಅಕ್ಕಿ ಹಾಕಿದ್ರೆ ಅನ್ನ ಬರ್ತಾ ಇರ್ತಂತೆ ಆಗಿನ ಕಾಲದಲ್ಲಿ. ಹಾಗೆ ಇವಾಗ ಸಿಂಕ್ ಒಳಗೆ ಪಾತ್ರೆ ಹಾಕ್ತಾಯಿದ್ರು ಅದು ತುಂಬ್ತಾನೆ ಇರುತ್ತೆ, ಯಾವತ್ತೂ ಖಾಲಿ ಆಗೋದೇ ಇಲ್ಲ. ತುಂಬಾ ಕೆಲಸ ಬಾಕಿ ಇತ್ತು. ಮೈಂಡಲ್ಲಿ ಬೇರೆ ಏನು ಅಡುಗೆ ಮಾಡೋದು, ಏನು ಟಿಫನ್ ಮಾಡೋದು ಅನ್ನೋದು ಕೂಡ ಓಡ್ತಾ ಇತ್ತು. ಹಾಗೆ ಪಟ್ ಅಂತ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಇವಾಗ ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ಮಾಡಬೇಕು. ಮಕ್ಕಳು ಬಂದುಬಿಡ್ತಾರೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ದಿನದಲ್ಲಿ 1 ಟೈಮಾದ್ರು ಅಡುಗೆ ಮನೆನ ಸ್ವಚ್ಛವಾಗಿ ನೀಟಾಗಿ ಇಡೋಕ್ಕೆ ಟ್ರೈ ಮಾಡಬೇಕು. ಯಾಕಂದರೆ ಪ್ರತಿದಿನ ನಾವಲ್ಲಿ ನಮಗೆ ಹೊಟ್ಟೆ ತುಂಬ ಊಟ ತಿನ್ನಬೇಕಂದ್ರೆ ಅಡುಗೆ ಮನೆ ನೀಟಾಗಿರಬೇಕು, ಕ್ಲೀನಾಗಿರಬೇಕು. ಯಾಕಂದರೆ ಅಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಇರ್ತಾಳಂತೆ. ಅದಕ್ಕೋಸ್ಕರ ನೀಟಾಗಿ ಒಲೆನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಒಲೆ ಅಂತ ಹೇಳಿದ್ದು, ಒಲೆ ಸ್ಟವ್ ಎಲ್ಲ ಒಂದೇ ಅಲ್ವಾ? ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ವಿಮ್ ಲಿಕ್ವಿಡ್ ಯೂಸ್ ಮಾಡ್ತೀನಿ, ಯಾಕಂದರೆ ಅದ್ರ ಮೇಲಿರೋ
ಗ್ಲಾಸ್ ಆಗಿರೋದ್ರಿಂದ. ಯಾಕಂದರೆ ಸ್ಟೀಲ್ ನಾರಲ್ಲಂತೂ ಸ್ಕ್ರಬ್ ಮಾಡಲ್ಲ, ಯಾಕಂದರೆ ಅದ್ರ ಮೇಲೆ ಲೈನ್ಸ್ ಬಂದುಬಿಡುತ್ತೆ, ಸ್ಕ್ರ್ಯಾಚ್ ಆಗಿಬಿಡುತ್ತೆ. ಈ ಥರ ನಾರ್ಮಲ್ಲು ಪಾತ್ರೆ ಉಜ್ಜೋ ಸ್ಕ್ರಬ್ಬಲ್ಲಿ ನೀಟಾಗಿ ಇಲ್ಲೆಲ್ಲ ನೀಟಾಗಿ ಉಜ್ಕೊತೀನಿ. ಯಾಕಂದರೆ ಜಿಡ್ಡು ಅಂಶ ಇರುತ್ತಲ್ವ, ನಾವು ದಿನ ಆಯಿಲ್ ಫುಡ್ಡೆಲ್ಲ ಕುಕ್ ಮಾಡ್ತಿರ್ತೀವಿ, ಜಿಡ್ಡು ಜಾಸ್ತಿ ಇರುತ್ತೆ. ನೀಟಾಗಿ ಈ ಥರ ವಿಮ್ ಲಿಕ್ವಿಡ್ ಹಾಕೊಂಡು ಕ್ಲೀನ್ ಮಾಡಿದ್ರೆ ಎಲ್ಲ ಗಾನ್ ಆಗಿಬಿಡುತ್ತೆ, ನೀಟಾಗಿ ವಾಶ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ನನಗಿಷ್ಟ ಅಡುಗೆ ಮನೆಯಲ್ಲಿ ಈ ಥರ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಅಂದರೆ. ನಾನು ಯೂಸ್ ಮಾಡ್ತಿರೋ ಸ್ಟವ್ ಬಂದು ಪ್ರೀತಿಯವ್ರದ್ದು. ತುಂಬ ಚೆನ್ನಾಗಿದೆ, ನಾನು ತೊಗೊಂಡು 5 ವರ್ಷದ ಮೇಲಾಯಿತು. ತುಂಬ ಬಾಳಿಕೆ ಬರುತ್ತೆ, ನೀಟಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸ್ಟೆಡೇಬಲ್ ಆಗಿದೆ. ಐ ಲವ್ ಪ್ರೀತಿ ಬ್ರ್ಯಾಂಡ್ಸ್. ಯಾಕಂದರೆ ಪ್ರೀತಿ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ನೋಡಿ ಈ ಥರ ಸ್ಟೌವಲ್ಲಿ ನೀರು ಹಾಕಿ ತೊಳಿವಾಗ ಈ ಥರನ ಹೈಟ್ ಮಾಡ್ಕೋಬೋದು. ನೀಟಾಗಿ ನೀರೆಲ್ಲ ಡೌನ್ಗೆ ಹೋಗುತ್ತೆ ಹಿಂದೆಗಡೆ ಬ್ಯಾಕ್ ಸೈಡ್ಗೆ. ನೀಟಾಗಿ ನೋಡಿ ಹಿಂಗೆ ನೀರು ಹಾಕಿದ್ರೆ ಸಾಕು, ಎಲ್ಲ ಹೋಗ್ಬಿಡುತ್ತೆ, ನೀಟಾಗಿ ಕ್ಲೀನ್ ಬೇರೆ ಆಗುತ್ತೆ. ತುಂಬ ಚೆನ್ನಾಗಿದೆ. ನನ್ನ ಬೆಸ್ಟ್ ಪರ್ಚೇಸ್ ಅಂತ ನನಗನ್ಸುತ್ತೆ. ನೀಟಾಗಿ ಇದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ನನಗೆ ಒದ್ದೆ ಬಟ್ಟೆಯಲ್ಲಿ ಒರೆಸೋಕ್ಕಿಂತ ನೀರು ಹಾಕಿ ತೊಳೆಯೋದು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನೀರು ಹಾಕೋದ್ರಿಂದ ಅದ್ರ ಮೇಲಿರೋ ಗಲೀಜೆಲ್ಲ ನೀಟಾಗಿ ಬರುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೋ ಗೊತ್ತಿಲ್ಲ. ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳೆದಾದ್ಮೇಲೆ ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊತೀನಿ. ನೀಟಾಗಿ ಒರೆಸೋದ್ರಿಂದ ಅದರೊಳಗೆ ಯಾವುದೇ ಎಣ್ಣೆ ಜಿಡ್ಡು ಏನಾರು ಇದ್ದು ಸ್ಕ್ರಬ್ ಮಾಡಿದಾಗೆಲ್ಲ ಹೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ನಾನು ನೀಟಾಗಿ ಫಸ್ಟೇ ಸ್ಕ್ರಬ್ ಮಾಡಿಕೊಂಡು ನೀಟಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಕಿಚನ್ ವಾಲ್ನು ಕೂಡ ಆವಾಗಲೇ ಸ್ಕ್ರಬ್ ಮಾಡಿ ನೀಟಾಗಿ ಒರೆಸ್ಕೊಬಿಡ್ತೀನಿ. ಡೈಲಿ ಒರೆಸ್ಕೊಳ್ಳೋದ್ರಿಂದ ಯಾವುದೇ ಜಿಡ್ಡು ಕಲೆ ಕೂಡ ಇರಲ್ಲ. ನೋಡಿ ನನ್ನ ಸ್ಟವ್ ಈ ಥರ ಕಾಣಿಸ್ತಾ, ಎಲ್ಲ ಕ್ಲೀನ್ ಆದಮೇಲೆ ನನ್ನ ಕಿಚನ್ ನೋಡಿ ಈಗ ಕಾಣಿಸ್ತಾ ಇದೆ. ಬೇಸಿಕ್ ನೀಡ್ಸ್ನ ಅಲ್ಲೇ ಕೆಳಗಡೆ ಇಟ್ಕೊಂಡಿದ್ದೀನಿ, ಮೇಲೆ ಕೂಡ ಇಕ್ತೀನಿ. ಇವಾಗ ಸದ್ಯಕ್ಕೆ ಅಲ್ಲಿ ಇಟ್ಟಿದ್ದೀನಿ. ನೋಡಿ ನನ್ನ ಸಿಂಕು ಖಾಲಿಯಾಗಿ ಕಾಣಿಸ್ತಿದ್ರೆ ಮನಸ್ಸಿಗೆ ತೃಪ್ತಿ ಆಗುತ್ತೆ. ನನ್ನ ಪಾತ್ರೆಗಳೆಲ್ಲ ಇಲ್ಲಿ ಸ್ಟೋರ್ ಮಾಡಿದ್ದೀನಿ, ಆಮೇಲೆ ಒರೆಸಿ ಕಬೋರ್ಡ್ಸಲ್ಲಿ ಸ್ಟೋರ್ ಮಾಡ್ತೀನಿ. ಸದ್ಯಕ್ಕೆ ನನ್ನ ಕಿಚನ್ ಕ್ಲೀನಾಗಿದೆ. ಐ ಆಮ್ ಫ್ರೀ ನಾವ್. ತುಂಬ ದಿವಸದಿಂದ ಒಂದು ಕೆಲಸ ಪೆಂಡಿಂಗ್ ಇತ್ತು. ಯಾಕಂದರೆ ನನ್ನ ಪುಟಾಣಿ ಫಿಶ್ಗಳನ್ನ ಕ್ಲೀನ್ ಮಾಡೋಕ್ಕೆ ನಂಗೆ ಟೈಮೇ ಸಿಗ್ತಾ ಇರಲಿಲ್ಲ. ಇವತ್ತಂತೂ ಇಂತೂ ನನ್ನ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಬಂದೆ. ನೋಡಿ ನನ್ನ ಪುಟಾಣಿ ಫಿಶ್ ಎಷ್ಟು ಚೆನ್ನಾಗಿದೆ. ಈ ಫಿಶ್ ಬಗ್ಗೆ ಕಥೆನೇ ಇದೆ, ಯಾವತ್ತಾದ್ರು ಇದ್ದರೆ ಹೇಳ್ತೀನಿ. ತುಂಬಾ ಇಷ್ಟ ನನಗೆ ಫಿಶಸ್ ಅಂದರೆ. ನೋಡಿ ಈಗ ಮೆಸ್ಸಿ ಆಗಿದೆ ನನ್ನ ಇದು. ನೋಡಿ ಒಂದು 15-20 ಫಿಶಸ್ ಇದೆ ನನ್ನ ಹತ್ರ. ಅವೆಲ್ಲ ಕೂಡ ಮರಿ ಹಾಕಿರೋದೆ, ನಾನು ಯಾವುದು ತೊಗೊಂಬಂದಿಲ್ಲ. ಫಸ್ಟ್ ತಂದಿದ್ದು 4 ಫಿಶ್ಶು, ಅವೆಲ್ಲ ಮರಿ ಹಾಕಿ ಇಷ್ಟು ಫಿಶ್ಗಳಾಗಿದೆ. ಆ ಗಲೀಜು ನೀರಲ್ಲೇ ಅವಾಗ ಕೆಳಗಡೆ ಕಾಣಿಸ್ತಾನೆ ಇರಲಿಲ್ಲ. ನೋಡಿ ಇವಾಗ ಎಲ್ಲ ನೀರೆಲ್ಲ ಸಮವಾಗಿದ್ದಾಗ ಫಿಶ್ಗಳೆಲ್ಲ ಮೇಲೆ ಓಡಾಡ್ತಿದೆ. ಅಂತೂ ಇಂತೂ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡಿದ್ದಾಯಿತು. ಆ ಫಿಶ್ ಟ್ಯಾಂಕ್ನ ಈಗ ಜೋಡಿಸಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ಪುಟಾಣಿ ಫಿಶ್ ಟ್ಯಾಂಕು. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲ್. ಓಕೆ, ಎಷ್ಟು ಫಿಶ್ ಇದೆ ಅಂತ ಯಾರು ಕೌಂಟ್ ಮಾಡ್ತೀರಾ? ನನ್ನ ಪುಟಾಣಿ ಫಿಶ್ ಟ್ಯಾಂಕ್ ನಿಮ್ಗೆ ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ನೋಡಿ ಶ್ರೀ ಅನ್ನಪೂರ್ಣೇಶ್ವರ ಹಳ್ಳಿ ಮನೆ ಊಟ. ಇದು ನಮ್ಮದೇ ಹೋಟೆಲು, ನಾವೇ ರನ್ ಮಾಡ್ತಿದ್ದೀವಿ. ಇದೊಂದು ಕ್ಲಿಪ್ಪಿಂಗ್ ಸಿಕ್ತು, ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇನ್ನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹೇಗಿದೆ ನಮ್ಮ ಹೋಟೆಲ್ ಅನ್ನೋದನ್ನು ಯಾರು ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.